ಕರ್ಮ ಅಂತ ಹೇಳಿದ ಕೂಡಲೇ ನಮ್ಗೆ ಏನೋ ಒಂದು ಯಾವುದೋ ಲೋಕದ್ದು ಯಾವುದೋ ಹಿಂದಿನ ಜನ್ಮದ್ದು ಈ ರೀತಿ ಎಲ್ಲ ನಾವು ಅದನ್ನು ಕಾಂಪ್ಲಿಕೇಟೆಡ್ ಮಾಡ್ಕೊಂಡಿದ್ದೇವೆ. ಕರ್ಮ ಅಂತ ಹೇಳಿದ್ರೆ ಸಿಂಪಲ್ ಅಂತ ಹೇಳಿದ್ರೆ ಕ್ರಿಯೆ, ಆಕ್ಷನ್. ಯಾವುದೇ ಕೆಲಸಕ್ಕೆ ಯಾವುದೇ ಕ್ರಿಯೆಗೆ ಪ್ರತಿಕ್ರಿಯೆ ಇರ್ತದೆ. ಇದು ಸೈಂಟಿಫಿಕಲಿ ಪ್ರೂವ್ ಆಗಿರುವಂತದ್ದು. ನೀವು ಒಂದು ಬಿಸಾಡಿದ್ರೆ ಆ ಬಾಲ್ ಅನ್ನ ಗೋಡೆಗೆ ಅದು ವಾಪಸ್ ಬರ್ತದೆ. ಮೇಲೆ ಯಾವ್ದಾದ್ರು ವಸ್ತುವನ್ನು ಬಿಸಾಡಿದ್ರೆ ಅದು ಕೆಳಗೆ ಬರ್ತದೆ, ಹೌದಲ್ವಾ? ಮರ್ತ್ಯ ಭೂಮಿಯಲ್ಲಿ ನೀವು ಏನನ್ನ ಹಾಕ್ತೀರಾ ಅದು ನಿಮ್ಗೆ 10 ಪಟ್ಟು ಬರ್ತದೆ. ಒಳ್ಳೆಯದು ಕೆಟ್ಟದ್ದು ಇದೆಲ್ಲ ನಮ್ಮ ತಲೆಯಲ್ಲಿ ಇರುವಂತದ್ದು. ಪ್ರಕೃತಿಗೆ ಅದು ಯಾವುದು ಕೂಡ ಇಲ್ಲ. ಬಟ್ ಏನ್ ಮಾಡ್ತೀರಾ ಅದಕ್ಕೆ ರಿಯಾಕ್ಷನ್ ಬರ್ತದೆ ಪ್ರಕೃತಿಯಲ್ಲಿ. ಈಗ ಒಂದು 2 ಮೂಟೆ ಭತ್ತವನ್ನ ಒಬ್ಬ ರೈತ ಚೆಲ್ತಾ ಇದ್ದಾನೆ ಭೂಮಿಯಲ್ಲಿ. ಗೊತ್ತಿಲ್ಲದವರಿಗೆ ಅನಿಸ್ಬಹುದು, ಏನ್ ಇವ ಉಚ್ಚಾಟ ಮಾಡ್ತಾ ಇದ್ದಾನೆ, ಸುಮ್ಮನೆ ವೇಸ್ಟ್ ಮಾಡ್ತಾ ಇದ್ದಾನೆ ಅಲ್ವಾ ಅಂತ. ಬಟ್ ಅವನಿಗೆ ಗೊತ್ತಿದೆ, ನಾನೀಗ 2 ಗೋಣಿ ಬೀಸಾಡಿದ್ರೆ ವಾಪಸ್ ನನ್ಗೆ 10 ಮೂಟೆ ಬರ್ತದೆ. ಅದೇ ರೀತಿ ಕರ್ಮ ಕೂಡ. ಆತ್ಮ ಎನ್ನುವುದು ಮತ್ತು ಪರಮಾತ್ಮ 2 ಬೇರೆ ಬೇರೆ ಅಲ್ಲ. ಇದನ್ನು ಸೈಂಟಿಫಿಕಲಿ ಕೂಡ ಪ್ರೂವ್ ಮಾಡಬಹುದು. ಅಂತ ಹೇಳಿದ್ರೆ ಎಲ್ಲವೂ ಎನರ್ಜಿ ಲೆವೆಲ್ ಅಲ್ಲಿ, ಕ್ವಾಂಟಮ್ ಫಿಸಿಕ್ಸ್ ಪ್ರಕಾರ ಎಲ್ಲ ಒಂದಕ್ಕೊಂದು ಕನೆಕ್ಟೆಡ್, ಎಲ್ಲ ಒಂದೇ. ಅದನ್ನೇ ಹೇಳಿದ್ದು ಓಮಿತ್ಯೇತದಕ್ಷರಂ ಇದಂ ಸರ್ವಂ. ಅಥವಾ ಕೃಷ್ಣ ಹೇಳಿದ್ದು ಮತ್ತಃ ಪರತರಂ ನಾನ್ಯತ್ ಕಿಂಚಿದಸ್ತಿ ಧನಂಜಯ ಮೈ ಸರ್ವಮಿದಂ ಪ್ರೋತಂ ಸೂತ್ರೇ ಮಣಿಗನ ಇವ. ಒಂದು ಮಣಿಯ ಹಾರವನ್ನ ಹೇಗೆ ಹಗ್ಗದಲ್ಲಿ ಪೋಣಿಸ್ತಾರ ಅದೇ ರೀತಿ ಇದೆಲ್ಲದರ ಒಳಗೆ ನಾನಿದ್ದೇನೆ, ಎಲ್ಲವೂ ನನ್ನಲ್ಲಿ ಧರಿಸಲ್ಪಟ್ಟಿದೆ. ಇದರ ಅರ್ಥ ಕೂಡ ಅದೇ. ಅದು ಸಂಸ್ಕೃತದಲ್ಲಿದೆ, ವಿಜ್ಞಾನಿಗಳು ಇಂಗ್ಲಿಷ್ ಅಲ್ಲಿ ಹೇಳ್ತಾ ಇದ್ದಾರೆ, ಅಷ್ಟೇ ವ್ಯತ್ಯಾಸ ಹೊರತು ಹೇಳಿದ್ದು ಅದನ್ನೇ. ಆತ್ಮ ಮತ್ತು ಪರಮಾತ್ಮ ಬೇರೆ ಬೇರೆ ಅಲ್ಲ. ಅರ್ಥ ಆಯ್ತಲ್ವಾ? ಬಟ್ ಆತ್ಮ ಈ ಜನನ ಮರಣದ ಚಕ್ರದಲ್ಲಿ, ಸಂಸಾರದ ಚಕ್ರದಲ್ಲಿ ಸಿಕ್ಕಾಕೊಂಡು ಏನಾದ್ರೂ ಮಾಡ್ತಾ ಇರ್ತದೆ. ಕರ್ಮ ಬಿಟ್ಟು ಹೋಗ್ಲಿಕ್ಕೆ ಆಗುದಿಲ್ಲ. ಮನಸ್ಸಲ್ಲಿ ಯೋಚನೆ ಮಾಡ್ತಾ ಇರ್ತೇವೆ, ಅದು ಬೇಕು ಇದು ಬೇಕು, ಬೇರೆ ಬೇರೆ ಕಲ್ಪನೆಯಲ್ಲಿ ಮಾಡಿ 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 ಆತ್ಮ ಎನ್ನುವುದು ಜೀವಾತ್ಮ ಆಗ್ತದೆ. ಅಂತ ಹೇಳಿದ್ರೆ ಅದಕ್ಕೆ ಒಂದು ಸ್ವತಂತ್ರ ಅಸ್ತಿತ್ವ ಬರ್ತದೆ. ಈ ಹೊರಗಿನದ್ದನ್ನೆಲ್ಲ ವೇಸ್ಟೇಜ್ ಅನ್ನು ತೆಗೆದಾಗ ಆತ್ಮ ಮತ್ತು ಪರಮಾತ್ಮ ಬೇರೆ ಬೇರೆ ಅಲ್ಲ. ಇದೇ ಜೀವನದ ಉದ್ದೇಶ. ಯಾವುದು ಕೊಳೆ ಬಿದ್ದಿದ ಆ ಕೊಳೆಯನ್ನು ತೆಗೆಯುವಂಥದ್ದು. ಇದಕ್ಕೆ ಸುಲಭವಾದ ದಾರಿ ಯಾವುದು ಅಂತ ಹೇಳಿದ್ರೆ ಜಪದರು ಅಥವಾ ಧ್ಯಾನದ ಮೂಲಕ. ಧ್ಯಾನದ ಮೂಲಕ ಅಷ್ಟು ಕರ್ಮ ಕ್ಲಿಯರ್ ಆಗುದಿಲ್ಲ, ಬಟ್ ಜಪದ ಮೂಲಕ ಕ್ಲಿಯರ್ ಆಗ್ತದೆ. ಜಪದ ಮೂಲಕ ಕರ್ಮವನ್ನ ಕ್ಲಿಯರ್ ಮಾಡಿ ಹೊಸ ಕರ್ಮಗಳನ್ನ ಆದಷ್ಟು ಅವಾಯ್ಡ್ ಮಾಡೋ ಮೂಲಕ ಕರ್ಮ ಬಂಧನದಿಂದ ತಪ್ಪಿಸಿಕೊಳ್ಬಹುದು. ಅದೇ ಜೀವನದಲ್ಲಿ ಬದುಕಲ್ಲಿ ಬದಲಾವಣೆ ತರಬಹುದು. ಹೇಗೆ ಅಂತ ಹೇಳಿದ್ರೆ ಅದೇ ನಾನು ಹೇಳಿದೆ ಅಲ್ವಾ ಮೊನ್ನೆ ಲೈವ್ ಅಲ್ಲಿ, ಕರ್ಮಕ್ಕೆ ಕೈ ಹಾಕ್ಲಿಕ್ಕೆ ಆಗುದಿಲ್ಲ. ಬಟ್ ಜನರಿಗೆ ಏನ್ ತಿಳ್ಕೊಂಡಿರ್ತಾರೆ ಗೊತ್ತಾ? ಯಾರಾದ್ರೂ ಒಬ್ಬ ಅಧ್ಯಾತ್ಮ ಸಾಧಕ ಮಾಡಿದ ಅಂತ ಹೇಳಿದ್ರೆ ನಾವು ಎಲ್ಲ ಜಾಲಿಯಲ್ಲಿ ಇರ್ತೇವೆ, ಎಲ್ಲ ಖುಷಿಯಾಗಿ ಹೇಗಿದ್ದೇವೆ ಹಾಗೆ ಇರ್ತೇವೆ, ಯಾವ್ದು ಲೈಫ್ ಸ್ಟೈಲ್ ಅನ್ನ ಥಾಟ್ ಪ್ರೊಸೆಸ್ ಅನ್ನ ಚೇಂಜ್ ಮಾಡುದಿಲ್ಲ. ಅವ ನಮ್ಮ ಲೈಫ್ ಅಲ್ಲಿ ಮ್ಯಾಜಿಕ್ ಮಾಡ್ಬೇಕು. ಈ ರೀತಿ ಮಾಡ್ಲಿಕ್ಕೆ ಆಗುದಿಲ್ಲ, ಯಾರಿಗೂ ಆಗ್ಲಿಲ್ಲ. ರಾಮ ಆಗ್ಲಿ ಪಾಂಡವರಾಗ್ಲಿ ಎಲ್ಲ ದೊಡ್ಡ ದೊಡ್ಡ ಋಷಿಗಳ ಹತ್ರ ಹೋಗಿದ್ರು, ಎಲ್ಲರ ಹತ್ರ ಹೋಗಿದ್ರು, ಎಲ್ಲರವರಿಗೆ ಗೈಡ್ ಮಾಡಿದ್ದಾರೆ ಹೊರತು ಅವರ ಬದುಕನ್ನ ಇವರ ಕೈ ಹಾಕ್ಲಿಕ್ಕೆ ಆಗುದಿಲ್ಲ. ಅದು ನಾನು ಮೊನ್ನೆ ಕೂಡ ಹೇಳಿದ್ದೇನೆ. ಯಾವುದೇ ಕರ್ಮದಲ್ಲಿ ಕೈ ಹಾಕಿದ್ರೆ ಆ ಕರ್ಮವನ್ನು ನಾವು ತಕೊಳ್ಬೇಕಾಗ್ತದೆ. ಯಾಕೆ ಅಂತ ಹೇಳಿದ್ರೆ ಯಾರೆಲ್ಲ ಪವಾಡ ಅಂತ ಮಾಡ್ಲಿಕ್ಕೆ ಹೋದ ಏನು ಗುರುಗಳಿದ್ರು ಎಲ್ಲರ ಅಂತ್ಯ ದುರಂತ ಆಗಿದೆ. ಎಷ್ಟು ಇದೆ ಕರ್ಮ, ಜಕಾರೋ ಜನ್ಮ ವಿಚ್ಛೇದ, ಪಗಾರೋ ಪಾಪನಾಶನ ಅಂತ ಇದೆ. ಏನು ನಾವು ಜಪಕ್ಕೆ ಕೂರುವಾಗ ನಮ್ಗೆ ಏನು ಕಷ್ಟ ಆಗ್ತದೆ, ಎಷ್ಟು ಗಂಟೆಗಟ್ಟಲೆ ಕೂರುವಾಗ ದೇಹದಲ್ಲಿ ಏನು ನೋವು ಬರ್ತದೆ ಅಥವಾ ಏನು ಸ್ಟ್ರೆಸ್, ಇದರಲ್ಲಿಂದೆಲ್ಲ ಆ ಕರ್ಮಗಳು ಕಳೆಯುತ್ತಾ ಹೋಗ್ತವೆ. ಅರ್ಥ ಆಯ್ತಲ್ವಾ? ಯಾರ ಪರವಾಗಿ ನಾವು ಮಾಡ್ತೇವೋ ಅವರ ಕರ್ಮಗಳು ಕಳೆಯುತ್ತಾ ಹೋಗ್ತವೆ. ಅದರಲ್ಲಿ ಕೂಡ ತುಂಬಾ ರಹಸ್ಯಗಳೆಲ್ಲ ಇದೆ. ಮಾಡುವವರಿಗೆ ಗೊತ್ತಿರ್ತದೆ ಎಷ್ಟು ಅದರಿಂದ ನಮ್ಗೆ ಇಫೆಕ್ಟ್ ಬರ್ತದೆ. ಈಗ ನಾನೊಂದು ಕ್ಲಾಸ್ ಮಾಡಿದ್ರೆ ಅಷ್ಟು ಜನರಿಗೆ ಹೀಲ್ ಮಾಡಿದ್ರೆ ಮತ್ತೆ ನಂಗೆ ಎಷ್ಟು ದಿನ ಬೇಕು ಅದನ್ನು ಕ್ಲಿಯರ್ ಮಾಡ್ಕೊಳ್ಳಿಕ್ಕೆ. ಸೊ ಇದೆಲ್ಲ ಇರ್ತದೆ ಅದರಲ್ಲಿ. ಅದನ್ನೆಲ್ಲ ಸಾರ್ವಜನಿಕವಾಗಿ ಹೇಳುವಂಥದ್ದಲ್ಲ ಅದು. ಏನಾಗ್ತದೆ ಅಂತ ಹೇಳಿದ್ರೆ ಬೇರೆಯವರ ಕರ್ಮವನ್ನು ಕಳೆಯಬಹುದು ನಾವು. ಬಟ್ ಅವರಲ್ಲಿ ಕಮ್ಮಿ ಇದ್ರೆ ಅದು ಬೇಗ ರಿಸಲ್ಟ್ ಬರ್ತದೆ. ತುಂಬಿದ್ರೆ ಎಷ್ಟೋ ಜನ್ಮಗಳದ್ದು ಅಷ್ಟು ಬೇಗ ರಿಸಲ್ಟ್ ತರಲಿಕ್ಕೆ ಆಗುದಿಲ್ಲ. ಸೊ ಆದ ಕಾರಣ ಅಧ್ಯಾತ್ಮದಲ್ಲಿ ಯಾವುದನ್ನು ಕೂಡ ನಾವು 100% ಅಂತ ಯಾವುದನ್ನು ಮಾಡ್ಲಿಕ್ಕೆ ಆಗುದಿಲ್ಲ. ಅದಕ್ಕೋಸ್ಕರ ನಾವು ಬೇರೆಯವರ ಕರ್ಮಕ್ಕೆ ಕೈ ಹಾಕ್ಲಿಕ್ಕೆ ಹೋಗ್ಬಾರ್ದು. ಪರ್ಟಿಕ್ಯುಲರ್ ಯಾವ್ದನ್ನಾದ್ರೂ ಪ್ರತಿ ಇಬ್ಬರಿಗೂ ಕೂಡ ಲಾಭ ಇದ್ರೆ ಮಾಡ್ಬೋದು, ಇಲ್ಲದಿದ್ರೆ ಬೇರೆಯವರಿಗೋಸ್ಕರ ಯಾಕೆ ನಾವು ನಮ್ಮ ಜೀವನದಲ್ಲಿ ಅಷ್ಟು ಇದನ್ನು ತಕೊಳ್ಬೇಕು? ಅದಾಯ್ತಲ್ವಾ? ಸೊ ಇದೆಲ್ಲ ವಿಷಯಗಳಿರ್ತದೆ. ಆದ್ರಿಂದ ನೀವೇ ಈ ಕರ್ಮಗಳನ್ನ ಕ್ಲಿಯರ್ ಮಾಡ್ಕೊಳ್ಬೇಕು. ನೋಡಿ, ಒಂದು ಸಿಂಪಲ್ ಲಾಜಿಕ್ ಅನ್ನು ಕೊಡ್ತೇನೆ ನಿಮಗೆ ಹೇಗೆ ಕರ್ಮ ಮಾಡುದಂತ. ಆತ್ಮವತ್ ಸರ್ವಭೂತೇಶು
ಎಲ್ಲ ಜೀವಿಗಳನ್ನ ನಿಮ್ಮ ತರ ಯೋಚನೆ ಮಾಡ್ಬೇಕು. ಆತ್ಮನ ಪ್ರತಿಕೂಲಾನಿ ಪರೇಶಾನ್ನ ಸಮಾಚರೈತಿ. ಇದ್ರಷ್ಟು ಕ್ಲಿಯರ್ ಆದ ಡೆಫಿನೇಷನ್ ಕರ್ಮದ ಬಗ್ಗೆ ಬೇರೆ ಯಾವುದು ಕೂಡ ಇಲ್ಲ. ಯಾವುದು ನಮ್ಗೆ ಬೇಡವಾ ಅದನ್ನ ನಾವು ಬೇರೆಯವರಿಗೆ ಮಾಡಬಾರ್ದು. ಇಷ್ಟು ಸಿಂಪಲ್ ಕರ್ಮದ ಸಿದ್ಧಾಂತ. ಅರ್ಥ ಆಯ್ತಲ್ವಾ? ಹೇಗೆ ಅಂತ ಹೇಳಿದ್ರೆ ನೋಡಿ, ಅದಕ್ಕೆ ನಾವು ಹೇಳುದು ಅಧ್ಯಾತ್ಮದ ಪರಂಪರೆಯಲ್ಲಿ ಭಾರತದಲ್ಲಿ ಬೇರೆ ಬೇರೆ ರೀತಿಯ ಪರಂಪರೆಗಳಿದೆ. ಬಲಿ ಕೊಡುವ ಪರಂಪರೆಗಳಿದೆ, ಕ್ಷುದ್ರ ಶಕ್ತಿಗಳನ್ನು ಇಟ್ಕೊಂಡು ಮಾಡುವಂಥದ್ದಿದೆ. ಎಲ್ಲ ಬೇರೆ 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 ರೀತಿಯಲ್ಲಿದೆ. ಯಾವುದು ಸರಿ ತಪ್ಪು ಅಂತಲ್ಲ. ಬಟ್ ಏನಂತ ಹೇಳಿದ್ರೆ ನಿಮ್ಗೆ ಏನು ಬೇಕು ಅದು. ಅರ್ಥ ಆಯ್ತಲ್ವಾ? ಈಗ ನಿಮ್ಗೆ ಮಂಗಳೂರಿಗೆ ಹೋಗ್ಲಿಕ್ಕೆ ಇದೆಯಾ, ಮಂಗಳೂರಿನ ಬಸ್ ಅನ್ನು ಹಿಡಿಬಹುದು ಅಥವಾ ಫ್ಲೈಟ್ ಅನ್ನ ಹಿಡಿಬಹುದು. ಬೆಂಗಳೂರಿಗೆ ಹೋಗ್ಲಿಕ್ಕೆ ಇದೆಯಾ, ಬೆಂಗಳೂರಿದ್ದು. ಮಣಿಪುರಕ್ಕೆ ಹೋಗ್ಲಿಕ್ಕೆ ಇದೆಯಾ, ಮಣಿಪುರದ್ದು. ಅರುಣಾಚಲ ಪ್ರದೇಶ ಆದ್ರೆ ಅರುಣಾಚಲ ಪ್ರದೇಶ, ನಾಗಾಲ್ಯಾಂಡ್ ಆದ್ರೆ ನಾಗಾಲ್ಯಾಂಡ್. ಎಲ್ಲಿಗೆ ಹೋಗ್ಬೇಕು ಅದನ್ನ ಇಟ್ಕೊಳ್ಬೇಕಲ್ವಾ? ಅದು ಬಿಟ್ಟು ನಿಮ್ಮ ಟಾರ್ಗೆಟ್ ಮುಂಬೈಗೆ ಹೋಗ್ಲಿಕ್ಕೆ ಇರುವಂತದ್ದು, ನೀವು ಚೆನ್ನೈನ ಫ್ಲೈಟ್ ಅಲ್ಲಿ ಕೂತ್ರೆ ಎಲ್ಲರೂ ನಾವು ಮಾಡ್ಕೊಳ್ಳೋದು ಅದೇ. ನಮ್ಮ ತಲೆಯಲ್ಲಿ ದೇವರನ್ನು ನಂಬ್ತೇವೆ ನಾವು, ಅದು ಇದು. ಬಟ್ ನಾವು ಕ್ಷುದ್ರ ಶಕ್ತಿಗಳನ್ನ ಆಶ್ರಯಿಸ್ತೇವೆ. ಆಗ ಏನಾಗ್ತದೆ, ಯಾವ್ದನ್ನ ನಾವು ಮಾಡ್ತೇವೋ ಅದ್ರದ್ದು ನಮ್ಗೆ ರಿಸಲ್ಟ್ ಬರ್ತಾ ಹೋಗ್ತದೆ. ಪ್ರತಿಯೊಂದಕ್ಕೂ ಕೂಡ ಕ್ವಶನ್ ಮಾಡ್ಬೇಕು ನಾವು. ಯಾವುದೇ ಕರ್ಮ ಮಾಡೋ ಮೊದಲು ಇದು ನನ್ಗೆ ಆದ್ರೆ ಓಕೆಯಾ? ಈಗ ಯಾರ್ದು ಏನೋ ಒಂದು ವಸ್ತು ಬಿದ್ದಿದೆ, ಅದನ್ನ ನೀವು ತಗೊಳ್ತೀರಿ. ಆಗ ನನ್ನ ವಸ್ತು ಬಿದ್ರೆ ಓಕೆಯಾ? ಆಯ್ತಲ್ವಾ? ಪ್ರತಿಯೊಂದು ಚಿಕ್ಕ ಚಿಕ್ಕ ವಿಷಯದಲ್ಲಿ ಕೂಡ ಈ ರೀತಿ ಪ್ರಶ್ನೆ ಮಾಡಿ ನಾವು ಕರ್ಮವನ್ನು ಮಾಡಿದ್ರೆ ಕ್ಲಿಯರ್ ಆಗ್ತದೆ ನಮ್ಗೆ ಏನಾಗ್ಬೇಕು. ಅದು ಓಕೆ ಆದ್ರೆ ಓಕೆ, ಯಾವ್ದು ಸರಿ ತಪ್ಪು ಅಂತಿಲ್ಲ. ಅರ್ಥ ಆಯ್ತಲ್ವಾ? ಬಟ್ ನನ್ಗೆ ಓಕೆಯಾ, ಮತ್ತೆ ನನ್ಗೆ ಅದು ಬರುವಾಗ ಮತ್ತೆ ಬೊಬ್ಬೆ ಹೊಡೆಯುವಾಗೆ ಇಲ್ಲ. ಎಲ್ಲ ಯಾರಿಗೆ ಕೂಡ ಆತ್ಮೈವ ಬಂದು ಆತ್ಮೈವ ರಿಪುರಾತ್ಮನ. ಕೃಷ್ಣ ಹೇಳಿದಾನೆ, ಉದ್ಧಾರೇದ ಆತ್ಮನಾತ್ಮಾನಂ ಅಂತ ಹೇಳಿದ್ರೆ ನಾ ಆತ್ಮನ ಅವಸಾದ ಏತು. ಯಾವುದನ್ನು ಕೂಡ ನಿಮ್ಮನ್ನು ನೀವೇ ಉದ್ಧಾರ ಮಾಡ್ಕೊಳ್ಬೇಕು, ನಿಮ್ಗೆ ನೀವೇ ಕೊಡ್ಬೇಕು. ಯಾರು ದೇವರಾಗ್ಲಿ ಇದಾಗ್ಲಿ ಯಾರು ಕೂಡ ಬರುದಿಲ್ಲ. ನೀವು ಜೀವನದಲ್ಲಿ ಆಧ್ಯಾತ್ಮಿಕ ಸಾಧನೆಗಳನ್ನು ಮಾಡಿದ್ರೆ, ಪರ್ಟಿಕ್ಯುಲರ್ ಗೊತ್ತಿದ್ದು ಕರೆಕ್ಟ್ ಆಗಿ ಮಾಡಿದ್ರೆ, ಅಥವಾ ಜಪವನ್ನು ಮಾಡಿದ್ರೆ, ಅಥವಾ ಯಾವ್ದಾದ್ರು ಸಾಧನೆಯನ್ನು ಮಾಡಿದ್ರೆ ಅದು ಕೂಡ ಕರ್ಮವೇ ನಿಮ್ದು. ಆ ಕರ್ಮಕ್ಕೆ ಏನು ಪ್ರತಿಫಲ ಬರ್ತದ ಅದು ಬರ್ತದೆ. ಅದೇ ಹೊರತು ದೇವರು ಬಂದು ಯಾರ ಮೇಲೆ ಕೂಡ ನಿಮ್ಗೆ ಇವನು ಒಳ್ಳೆಯವನು, ಇವನಿಗೆ ಕೊಡುವ, ಕೆಟ್ಟವನು ಕೊಡುವ ಈ ರೀತಿ ಆಗ್ತಾ ಇದ್ರೆ ಭೂಮಿಯಲ್ಲಿ ಏನು ನಡೀತಿರ್ಲಿಲ್ಲ. ಅರ್ಥ ಆಯ್ತಲ್ವಾ? ರಾಕ್ಷಸರಾಗ್ಲಿ ಕೆಟ್ಟವರಾಗ್ಲಿ ಒಳ್ಳೆ ಯಾರಿಗೂ ಕೂಡ ಇಲ್ಲ. ಯಾರು ಮಾಡಿದ್ರ ರಾಕ್ಷಸರಂತ ಹೇಳಿದ್ರೆ ಅವರೇನು ಕಮ್ಮಿಯವರಲ್ಲ. ಅಷ್ಟು ಅವರಿಗೆ ಸಿರಿ ಸುಖ ಸಂಪತ್ತು ಎಲ್ಲ ಇದ್ದು ಕೂಡ ಏನೋ ಒಂದು ಸಾಧಿಸ್ಬೇಕು ಜೀವನದಲ್ಲಿ ಅಂತ ಹೇಳಿ ವರ್ಷಗಟ್ಟಲೆ ಹೋಗಿ ಅಷ್ಟು ಅವರ ತಪಸ್ಸು ಕೆಡಿಸ್ಲಿಕ್ಕೆ ಅಷ್ಟೆಲ್ಲ ವ್ಯವಸ್ಥೆ ಇರುವಾಗ ಅದನ್ನು ಕೂಡ ಮೆಟ್ಟಿ ನಿಂತು ಮೀರಿ ಅವರು ಶಕ್ತಿಯನ್ನು ಪಡೆದದ್ದು ಅವರ ಕರ್ಮದಿಂದ. ಯಾರು ದೇವರು ಕೊಡುವಂಥದ್ದಲ್ಲ. ಅದನ್ನು ನಿಮ್ಗೆ ಒಂದು ಯಾವ್ದಾದ್ರು ದೇವತೆಯ ಮೇಲೆ ಯಾರ್ದಾದ್ರೂ ಶಕ್ತಿಯ ಮೇಲೆ ನಿಮ್ಗೆ ನಂಬಿಕೆ ಇದ್ರೆ, ದೇವರನ್ನು ಒಂದು ರೂಪ ಕೊಡ್ಲಿಕ್ಕೆ ನಿಮ್ಗೆ ನಂಬಿಕೆ ಇದ್ರೆ, ದೇವಿ ಆಗಿರ್ಬೋದು, ಶಿವ ಆಗಿರ್ಬೋದು, ವಿಷ್ಣು ಆಗಿರ್ಬೋದು, ಯಾವ್ದಾದ್ರು ಒಂದು ದೇವತೆಯನ್ನ, ಸ್ತೋತ್ರ ಇರುವುದೇ ಅದಕ್ಕೆ, ಸ್ತುತಿ ಸ್ತೋತ್ರ ಅಂತ ಹೇಳುವ ಕಲ್ಪನೆ ಇರುವುದೇ ಅದಕ್ಕೆ. ನಾನು ಯಾರನ್ನು ನಂಬಿದೇನಾ ಅವ ಸರ್ವಶಕ್ತ, ಆಕೆಗೆ ಎಲ್ಲ ಗೊತ್ತು, ಆಕೆ ಯಾರು ನನ್ನ ತಾಯಿ ಇದ್ದಾಗೆ, ಈ ರೀತಿ ಒಂದು ಭಾವನೆ ಫೀಲಿಂಗ್ ಬರ್ಲಿಕ್ಕೆ ಬೇಕಾಗಿ ಆ ಸ್ತೋತ್ರವನ್ನು ಹೇಳುವಂಥದ್ದು ನಾವು. ಯಾಕೆ ಅಂತ ಹೇಳಿದ್ರೆ ಆಕೆಯ ಸ್ತುತಿಯ ಮಾಡುವುದಂಥದ್ದು ಅಥವಾ ಆ ದೇವತೆಯ ಶಕ್ತಿಯನ್ನ ಮಾಡುದು. ಬಟ್ ನಾವು ಏನಾಗಿದ್ದೇವೆ ಅಂತ ಹೇಳಿದ್ರೆ ಎಲ್ಲವನ್ನು ಮಾಡ್ತೇವೆ ಅಂತ ಹೇಳ್ತೇವೆ, 1000 ಇಟ್ಕೊಂಡು ಕೂತ್ಕೊಳ್ತೇವೆ. ಈಗ ನಿಮ್ಗೆ ಒಂದು ದೇವತೆಯ ಮೇಲೆ, ಒಂದು ಶಕ್ತಿಯ ಮೇಲೆ, ಒಂದು ದೇವರ ಮೇಲೆ ನಿಜವಾಗಿ ನಿಮ್ಗೆ ನಂಬಿಕೆ ಇದೆ ಅಂತ ಹೇಳಿದ್ರೆ ಅದು ಸಾಕಲ್ಲ. ಆಕೆ ಏನ್ ಮಾಡ್ತಾಳ ಓಕೆ, ಇಟ್ಟಂಗೆ ಇರುವೇನೋ ಅರಿಯೇ. ಅರ್ಥ ಆಯ್ತಲ್ವಾ? ಬಟ್ ಅದಿಲ್ಲ. ದಿನಕ್ಕೊಂದು ದೇವಸ್ಥಾನ, ದಿನಕ್ಕೊಂದು ಜಾಗ, ದಿನಕ್ಕೊಂದು ಶಕ್ತಿಗಳ ಹತ್ರ, ದಿನಕ್ಕೊಂದು ಮಾಂತ್ರಿಕರ ಹತ್ರ, ಈ ರೀತಿ ತಿರುಗಾಡಿ ನಿಮ್ಮ ಜೀವನದಲ್ಲಿ ನೀವು ಸಮಸ್ಯೆಗಳನ್ನು ತರ್ಕೊಳ್ತಿದ್ರೆ ಹೊರತು ಬೇರೆ ಯಾವ ಕಾರಣದಿಂದ ಕೂಡ ಅಲ್ಲ. ಅರ್ಥ ಆಯ್ತಲ್ವಾ ನಿಮ್ಗೆ? ಅರ್ಥ ಮಾಡ್ಕೊಳ್ಳಿ ನಾನು ಹೇಳುದನ್ನ. ಬಟ್ ಅರ್ಥ ಆಗುದಿಲ್ಲ ಅಷ್ಟು ಸುಲಭದಲ್ಲಿ. ಯಾಕಂತ ಹೇಳಿದ್ರೆ ಯಾರ್ದ ಕರ್ಮ ಕಳೆದಿದ ಅವರಿಗೆ ಮಾತ್ರ ಅರ್ಥ ಆಗುವಂಥದ್ದು ಇದೆಲ್ಲ. ಯಾವ್ದಾದ್ರು ಒಂದು ಶಕ್ತಿಯನ್ನು ಇಟ್ಕೊಂಡು ನೀನು ಏನು ಮಾಡಿದ್ರೆ